ಈ ತಾಯಿಯ ಹಾಟು ಆ ಮೌಂಟ್ ಎವರೆಸ್ಟು, ಆ ಶಿಖರದ ವೇಟು ಆಹ ತಿಳಿದವರೆಷ್ಟು, ಕೈ ತುತ್ತು ಕೊಡ್ತಾವಳೆ ಐ ಲವ್ ಯು ಮೈ ಮದರ್ ಇಂಡಿಯಾ, ಮದರ್ ಇಂಡಿಯಾ. ವಾವ್, 70 ವರ್ಷ ಆಗೋಯ್ತಲ್ಲಮ್ಮ, ಎಷ್ಟು ಬೇಗ ಆಗೋಯ್ತಲ್ಲ. ನಿನ್ನೆ ಮೊನ್ನೆ ನಾನು ಪ್ರಸಾದು ನಿನ್ನ ಹಿಂದೆ ಸೀರೆ ಇಟ್ಕೊಂಡು ಅರಿಶಿನ ಕುಂಕುಮಕ್ಕೆ ಅಂತ ಹೋಗ್ತಾ ಇದ್ವಿ, ನಿನ್ನ ಜೊತೆ ಬರ್ತಾ ಇದ್ವಿ, ಅಲ್ಲಿ ಇಲ್ಲಿ ತಿಂಡಿ ಸಿಗತ್ತೆ ಅಂತ. ಇವತ್ತು ನೋಡಿದ್ರೆ ಅವನಿಗೆ 40, ನನಗೆ 41, ಅಪ್ಪಂಗೆ 74 ಆಗ್ತಾ ಬಂತು. ನಿನಗೆ 70. ಎಷ್ಟೊಂದೆಲ್ಲ ಲೈಫಲ್ಲಿ ನೀನು ಫೇಸ್ ಮಾಡ್ಕೊಂಡು ಬಂದಿದೆಯಾ. ಐ ಥಿಂಕ್ ವಿ ಶುಡ್ ಆಲ್ ಬಿ ಗ್ರೇಟ್ಫುಲ್ ಟುವರ್ಡ್ಸ್ ಲೈಫ್ ಆ್ಯಂಡ್ ಗ್ರೇಟ್ಫುಲ್ ಟುವರ್ಡ್ಸ್ ಯು. ಥ್ಯಾಂಕ್ ಯು. ನಮ್ಮ ಜೀವನದಲ್ಲಿ ನಿನ್ನ ಪಾತ್ರ ತುಂಬ ದೊಡ್ಡದು. ಎಲ್ಲಿಂದ ಸ್ಟಾರ್ಟ್ ಮಾಡೋಣಪ್ಪ. ಯಾವಾಗಲೂ ನನ್ನ ಬಗ್ಗೆ ಒಂದು ಎಕ್ಸ್ಟ್ರಾ ಕಾಳಜಿ, ಎಕ್ಸ್ಟ್ರಾ ಪ್ರೀತಿ. ಏನೇ ತಿಂಡಿ ಮಾಡಿದರೂ ನನಗೊಂದು ಎಕ್ಸ್ಟ್ರಾ ಎತ್ತಿಟ್ಟಿರ್ತಾಯಿದ್ದೆ. ಒಂದು ಉಂಡೆನೋ, ಒಂದು ರವೆ ಉಂಡೆನೋ, ಒಂದು ಗುಲ್ಪಾಟೆನೋ, ಚೂರು ಎಕ್ಸ್ಟ್ರಾ ಚೂಡ ಅವಲಕ್ಕಿನೋ. ನೀನು ಮಾಡ್ತಾಯಿದ್ದೆಲ್ಲ ಸಣ್ಣ ಸಣ್ಣ ತಿಂಡಿಗಳೇ ನಮ್ಗೆ ಇವತ್ತಿಗೂ ಒಂದು ಎಷ್ಟು ನಾವು ಹೊರಗಡೆ ಎಲ್ಲಿ ತಿಂದ್ರೂ ನೀನು ಮಾಡೋ ಆ ಸಣ್ಣ ಸಣ್ಣ ತಿಂಡಿಗಳು, ಶನಿವಾರ ಭಾನುವಾರ ಫಿಲಮ್ ನೋಡ್ತಾ ನೋಡ್ತಾ ನಾವು ತಿಂತಾ ಇದ್ದಿದ್ದು ಆ ತಿಂಡಿಗಳು ಭಾರಿ ಖುಷಿ ಕೊಡುತ್ತೆ ಈಗಲೂ ಕೂಡ ನೆನೆಸ್ಕೊಂಡ್ರೆ. ಇನ್ನು ನಮ್ಮಿಬ್ಬರ ಬಗ್ಗೆ ಏನಪ್ಪ ಹೇಳೋದು. ನಾನು ಪ್ರಸಾದ್ ಯಾವಾಗಲೂ ಟ್ವಿನ್ಸ್ ಥರನೇ ಏನು ಜೀವನ. ಆಲ್ಮೋಸ್ಟ್ ನೀನು ನಮ್ಮನ್ನ ಟ್ವಿನ್ಸ್ ಥರ ಸಾಕಿದೆಯಾ. ನಾನು ಅದರಲ್ಲೂ ಬಹಳ ತುಂಟ. ತುಂಬ ಕಂಪ್ಲೇಂಟ್ಸ್ ತರ್ತಾಯಿದ್ದೆ, ಹೊಡೆಸ್ಕೊಂಬರೋದು. ನನ್ನ ಕಂಪ್ಲೇಂಟ್ಸ್ನ ನೀನು ಲೆಕ್ಕ ಇಡಬೇಕು ಅಂದರೆ ಒಂದು ಬುಕ್ಕೇ ಇಡಬೇಕಾಗಿತ್ತೇನೋ. ಎಷ್ಟೊಂದು ಅಪ್ಪನವ್ರಿಗೆ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ. ಬಟ್ ಏನೇ ತಪ್ಪು ಮಾಡಿದ್ರು ನಂದೇನಾದ್ರು ತಪ್ಪಿದ್ರೆ ತಿದ್ದಿ ಹೇಳ್ತಾ ಇದ್ದೆ. ಯಾರಿಗೆ ನಾನು ಹೊಡೆದು ಬಂದಿರ್ತಿದ್ದೆ ಅವ್ರಿಗೆ ಹೋಗಿ ಸಾರಿ ಕೇಳಿಸ್ತಾ ಇದ್ದೆ. ಆಲ್ವೇಸ್ ನಿನ್ನಲ್ಲಿ ಆ ಗುಣ ಇತ್ತು. ಇನ್ನು ನಮ್ಮ ಚೈಲ್ಡ್ಹುಡ್ಡು ಅಂತ ಬಂದಾಗ ನನಗೆ ನೆನಪಾಗೋದು ಆ ಮಂಗಳಂ ಗುರುಶ್ರೀ ಸಾಂಗು. ಆಮೇಲೆ ನಾವು ವಿ ಆರ್ ಫ್ರಮ್ ಆರ್ಥೋಡಾಕ್ಸ್ ಫ್ಯಾಮಿಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಿದ್ದು ರೀತಿಯ ಧಾಟಿ. ಆಮೇಲೆ ಇದರಲ್ಲಿ ಗೌರಿ ಗಣೇಶ ಪೂಜೆಯಲ್ಲಿ, ಅದು ಗಣೇಶ ಹಬ್ಬದ ಪೂಜೆಯಲ್ಲಿ ನಾವು ಆ ಗೆಜ್ಜೆ ವಸ್ತ್ರ ಸರಿ ಹಾಕಲಿಲ್ಲ ಅಂದರೆ ಮೈ ಮೇಲೆ ನಾಗವಲ್ಲಿ ಬಂದಂಗೆ ಆಡ್ತಾ ಇದ್ದೆ. ಬಟ್ ಅವನ್ನೆಲ್ಲ ನೆನೆಸ್ಕೊಂಡ್ರೆ ಎಷ್ಟು ಬೇಗ ದಿನಗಳಾಗೋಯ್ತು ಅಂತ ಅನಿಸುತ್ತೆ. ಇನ್ಫ್ಯಾಕ್ಟ್ ನಮ್ಮ ಚೈಲ್ಡ್ಹುಡ್ಡಲ್ಲಿ ನಿನ್ನ ಪಾತ್ರ ತುಂಬ ಇನ್ಫ್ಲೂಯೆನ್ಸಿಂಗು. ನನಗೆ ಹೇಳ್ಕೊಡ್ತಾ ಇದ್ದೆ. ನನ್ನ ಹಿಂದಿ ನೋಟ್ಸ್ನ ಬರೆದು ಕೊಟ್ಟಿದ್ಯಾ. ನನ್ನ ಬಗ್ಗೆನೇ ಬಂದು ನಮ್ಮ ಹೆಡ್ ಮೇಡಮ್ಗೆ ಕಂಪ್ಲೇಂಟ್ ಮಾಡಿದ್ದೀಯಾ. ಅದರಿಂದ ಏಟು ತಿಂದಿದ್ದೀನಿ. ಅವೆಲ್ಲ ನೆನೆಸ್ಕೊಂಡ್ರೆ ಈಗ ನಗು ಬರುತ್ತೆ. ಯಾವಾಗಲೂ ಎಕ್ಸಾಮ್ ಮುಗಿಸ್ಕೊಂಡು ಬಂದಾದಮೇಲೆ ಕ್ವಶನ್ ಪೇಪರ್ ತೊಗೊಂಡು ನಿನಗೆ ಆ ಥರ ಜಾಸ್ತಿ ಓದ್ಕೊಂಡ್ಯಾ, 1, 2, 3 ಕರೆಕ್ಟಾಗಿ ಓದ್ಕೊಂಡ್ಯಾ, ಆಮೇಲೆ ಏನಪ್ಪ ನಂಬರ್ ಹಾಕು ನಿನಗೆ ಎಷ್ಟು ಬರುತ್ತೆ ಅಂತ. ಯಾವಾಗಲೂ ಟಾಪ್ 3 ಇರಲಿಲ್ಲ ಅಂತಂದರೆ ನೀನು ಸಾಕಷ್ಟು ಕಾಂಪಿಟೇಟಿವ್ ಆಗಿರಲಿಕ್ಕೆ ನಮಗೆ ಹೆಲ್ಪ್ ಮಾಡ್ತಾಯಿದ್ದೆ. ನಮ್ಮಲ್ಲಿ ನಾವು ಹೋಟೆಲ್ ಗಿಟೆಲ್ಗೆಲ್ಲ ಹೋಗ್ತಾ ಇರಲಿಲ್ಲ. ನಮ್ಮ ಸಣ್ಣ ಪುಟ್ಟ ಆಸೆಗಳು, ಒಂದು ಹನಿ ಕೇಕ್ ಇರ್ಬೋದು, ನೀನು ಟ್ಯೂಷನ್ಸ್ ಮಾಡ್ತಿದ್ದೆ. ಆಮೇಲೆ ಆ ಕ್ರೀಮ್ ಬನ್ ಇರ್ಬೋದು, ಆ ದುಡ್ಡಲ್ಲಿ ನಮಗೆ ಸಣ್ಣ ತಂದು ಕೊಡ್ತಾಯಿದ್ದೆ. ಸಣ್ಣ ವಸ್ತುಗಳು, ಬಾಲು, ಕ್ರಿಕೆಟ್ ಬಾಲ್ ತುಂಬ ಕಳ್ಕೊಂಬರ್ತಾಯಿದ್ವಿ. ಅವೆಲ್ಲ ನೋಡಿದಾಗ ಈಗ ನಮಗೆ ಕೋಟಿ ಬಂದರೂ ಆ ಸಣ್ಣ ವಸ್ತುಗಳಿಂದ ಬಂದಂಥ ನೀನು ಕೊಡಿಸ್ತಾ ಇದ್ದಿದ್ದು ಅದಕ್ಕೆ ಯಾವುದೂ ಸಮಾನ ಅಲ್ಲ. ಬಟ್ ಒಂದು ಹೇಳಬೇಕು, ಅಗೇನ್ ನಿನಗೆ ನಿನ್ನ ಶಿವಮೊಗ್ಗ ಬಳಗನೇ ನಿನ್ನ ಬೆನ್ನೆಲುಬು ಅಂತ ಹೇಳಬೇಕು. ನೀವು 7 ಜನ ಇದ್ರಿ, ಈಗ 5 ಜನ ಇದ್ದೀರಾ. ಗಣಪತಿ ಮಾವ, ಶಾರದೆ ದೊಡ್ಡಮ್ಮ ಇಲ್ಲ. ಇನ್ನು ನಾಗರತ್ನ ದೊಡ್ಡಮ್ಮ, ಲಲಿತಾ ದೊಡ್ಡಮ್ಮ, ಪ್ರಭಾಕರ್ ಮಾವ, ಶ್ರೀಧರ್ ಮಾವ, ಎಲ್ಲರೂ ನೀವೆಲ್ಲ ಎಷ್ಟು ಚೆನ್ನಾಗಿದ್ದೀರಾ ಅನ್ನೋದನ್ನು ನಾನು ಇದು ಮಾಡಿದ್ರೆ, ಒಂದು ಜೀವಕ್ಕೆ ಏನಾದ್ರು ಒಂದು ಸಣ್ಣ ತೊಂದರೆ ಆದರೆ ಇನ್ನೊಂದು ಜೀವ ಸ್ಪಂದಿಸುತ್ತೆ, ಮಿಡಿಯುತ್ತೆ. ಅದು ಒಂಥರ ದಟ್ ಲೈಕ್ ಕನೆಕ್ಷನ್ ಇದೆಯಲ್ಲ, ದಟ್ ಇಸ್ ಸಮಥಿಂಗ್ ಐ ರಿಯಲಿ ಫೀಲ್ ಗುಡ್ ಅಬೌಟ್ ಯು ಆ್ಯಂಡ್ ದ ಎಂಟೈರ್ ಶಿವಮೊಗ್ಗ ಫ್ಯಾಮಿಲಿ. ಪದ್ಮಮ್ಮ ಅಜ್ಜಿ ಅಥವಾ ಸೀನಪ್ಪ ಅಜ್ಜ ನಿಮಗೆ ತುಂಬ ಒಳ್ಳೆಯ ಸಂಸ್ಕಾರ ಕೊಟ್ಟಿರಬೇಕು. ಆ ಲೆವೆಲ್ಗೆ ಇನ್ನೂ 50 ವರ್ಷ ಅವ್ರು ಹೋದ ಮೇಲೂ ಕೂಡ ನೀವೆಲ್ಲ ಈ ಮಟ್ಟಿಗೆ ಒಬ್ರಿಗೊಬ್ರು ಕಾಳಜಿ ವಹಿಸ್ತಾ ಇದ್ದೀರಾ. ಐ ವಾಂಟ್ ಟು ಅಶ್ಯೂರ್ ಯು ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್, ನಾನು ಪ್ರಸಾದ್ ಕೂಡ ಹಾಗೆ ಇರಲಿಕ್ಕೆ ಇಷ್ಟಪಡ್ತೀವಿ.
ಸಣ್ಣ ಪುಟ್ಟ ಚಾಲೆಂಜಸ್ ಇರುತ್ತೆ ಈಗಿನ ಲೈಫಲ್ಲಿ. ಬಟ್ ಒಳಗಡೆಯಿಂದ ಇಬ್ಬರಿಗೂ ಒಬ್ಬರ ಮೇಲೊಬ್ಬರು ನಾವು ಚೆನ್ನಾಗಿರಬೇಕು ಅಂತ ಒಂದು ಸ್ಟ್ರಾಂಗ್ ಆಸ್ಪಿರೇಷನ್ ಇದೆ. ಮತ್ತು ಹೇಳೋದಾದರೆ ಸಣ್ಣ ಪುಟ್ಟ ವಿಚಾರಗಳು ಬಂದರೆ, ನೀನು 10th ಸಿನಿಮಾಗೆ ಕರ್ಕೊಂಡು ಹೋಗ್ತಿದ್ದೆ, ಮೃಗಾಲಯ ಸಿನಿಮಾ ನೆನಪಿದ್ರೆ. ಆಮೇಲೆ ನಾನು ನೀನು ಜೀವನ ಚೈತ್ರಕ್ಕೆ ಹೋಗಿದ್ವಿ, ನಾದಮಯ ಸಾಂಗ್ ಅಣ್ಣವ್ರದ್ದು ಎಷ್ಟು ಚೆನ್ನಾಗಿತ್ತದೋ. ಅದಾದಮೇಲೆ ನಾವು ಮಾತಾಡು ಮಲ್ಲಿಗೆ, ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು, ನಿನಗೆ ಅನಂತ್ನಾಗ್ ಮೂವೀಸ್ ಅಂದರೆ ಇಷ್ಟ. ಎವ್ರಿ ಸಂಡೇ ಡಿ ದೂರದರ್ಶನಲ್ಲಿ ಬರ್ತಾಯಿದ್ದ ಸಿನಿಮಾಗಳನ್ನ ನೋಡ್ತಾ ಇದ್ವಿ. ಸಿಂಪಲ್ ಲೈಫ್ ಭಾಳ ಖುಷಿ ಕೊಡ್ತಾಯಿತ್ತು, ಡಿಸ್ಟ್ರಾಕ್ಷನ್ ಫ್ರೀ ಲೈಫ್. ಅವನ್ನೆಲ್ಲ ನೆನೆಸ್ಕೊಂಡ್ರೆ ಎಷ್ಟು ಚೆನ್ನಾಗಿತ್ತು ಅನಿಸ್ತಾಯಿತ್ತು. ಏನು ಕೊರತೆನೇ ಇರಲಿಲ್ವೇನೋ ಅನಿಸ್ತಾ ಇದೆ. ನನ್ನ ಲೈಫಿಗೆ ಬಂದರೆ ನೀನು ತುಂಬ ನನ್ನನ್ನು ಪ್ರೊಟೆಕ್ಟ್ ಮಾಡ್ತಾಯಿದ್ದೆ. ನನ್ನ ಫ್ರೆಂಡ್ಸ್ ಏನೇ ಗೆಲಿ ಮಾಡ್ತಾಯಿದ್ರು ನನ್ನ ಪರವಾಗಿ ನಿಲ್ತಾಯಿದ್ದೆ. ಸೊ ನಿನ್ನ ಪ್ರೊಟೆಕ್ಷನ್ ಯಾವಾಗಲೂ ನನ್ನ ಮೇಲೆ ಹಾಗೇ ಇರಲಿ. ಇನ್ನು ಇಂಜಿನಿಯರಿಂಗ್ ಡೇಸಿಗೆ ಬಂದರೆ ನಾನು ತುಂಬ ಮಲಗ್ತಾಯಿದ್ದೆ ಸ್ಟಡಿ ಹಾಲಿಡೇಸಲ್ಲಿ. ಹಾಗೆ ಪ್ರಸಾದ್ ತುಂಬ ಸ್ಟೂಡಿಯಸ್ಸಾಗಿ ಓದ್ತಾ ಇದ್ದ, ನನ್ನನ್ನು ಎಬ್ಬಿಸ್ತಾ ಇದ್ದೆ, ಅವನು ಮಲ್ಕೋ ಅಂತ ಇದ್ದೆ. ಅದಕ್ಕೆ ಅವ್ನು ನನ್ನ ಲೈಫೇ ಹಾಳಾಗೋಯ್ತು ಅಂತ ಒಂದು ಉತ್ಪ್ರೇಕ್ಷೆ ರೀತಿಯಲ್ಲಿ ಅವ್ನು ಮಾತಾಡ್ತಿದ್ದ. ಅವನ್ನೆಲ್ಲ ನೋಡಿ ಸುಮ್ಮನೆ ಈಗ ನೆನೆಸ್ಕೊಂಡ್ರೆ ಭಾಳ ಒಂಥರ ನಗು ಬರುತ್ತೆ. ನನ್ನ ಮೂಡು 10,000 ಮೈಲಿ ಆಚೆ ನನ್ನ ಒಂದು ಟೋನಲ್ಲಿ ಅರ್ಥ ಮಾಡ್ಕೊಂಡ್ಬಿಡ್ತೀಯಲ್ಲಮ್ಮ. ಮೋಸ್ಟ್ಲಿ ಎಲ್ಲ ಅಮ್ಮಂದ್ರಿಗೂ ಅದು ಗಿಫ್ಟ್ ಅನಿಸುತ್ತೆ. ಬಟ್ ನಮ್ಮ ಬಗ್ಗೆ ಅಷ್ಟೊಂದು ಚಿಂತೆ ಮಾಡಬೇಡ. ವಿ ಆರ್ ಆಲ್ ವಾಟ್ ಎವರ್ ಹ್ಯಾಪನ್ಸ್ ಫಾರ್ ದ ಗುಡ್ ಅಂದ್ಕೊಳ್ಳೋಣ. ಇಷ್ಟೆಲ್ಲದ್ರ ಮಧ್ಯೆ ನೀನು ಯು ಫೇಸ್ಡ್ ಅ ಲಾಟ್ ಆಫ್ ಹೆಲ್ತ್ ಇಶ್ಯೂಸ್. ಎವ್ರಿ ಟೈಮ್ ಫೀನಿಕ್ಸ್ ಬರ್ಡ್ ಥರ ಎದ್ದು ನಿಂತ್ಕೊತಾ ಇದ್ದೆ. ಥೈರಾಯ್ಡ್ ಇಶ್ಯೂಸ್ ಇರ್ಬೋದು, ನೀ ಸರ್ಜರಿ ಇರ್ಬೋದು, ಅಥವಾ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇರ್ಬೋದು. ಎಲ್ಲ ಥರದಲ್ಲೂ ನೀನು ಭಾಳ ನೊಂದಿದ್ರು ಬೇರೆ ಪೇಷಂಟ್ಸ್ಗೆ ನೀನು ಅಶ್ಯೂರೆನ್ಸ್ ಕೊಟ್ಟು ಬರ್ತಾಯಿದ್ದೆ. ಅವನ್ನೆಲ್ಲ ನೋಡಿದ್ರೆ ಸಮ್ಟೈಮ್ಸ್ ಇಗ್ನೋರೆನ್ಸ್ ಇಸ್ ಬ್ಲಿಸ್ ಅನಿಸುತ್ತೆ. ಬಟ್ ಓವರಾಲ್ ನನಗೆ ತುಂಬ ಖುಷಿ ಕೊಡುತ್ತೆ ನೀನು ಇಲ್ಲಿ ಬಂದು 70ನೇ ಬರ್ತ್ಡೇ ಇದು ಮಾಡ್ಕೊತಾ ಇರೋದು. ನಾವು ನಿನಗೆ ಸುಮಾರು ತೊಂದರೆ ಕೊಟ್ಬಿಟ್ಟಿದ್ದೀವಮ್ಮ. ನಾವು ನಿಮಗೆ ಇನ್ನೂ ಚೆನ್ನಾಗಿ ನಿನ್ನನ್ನು ನೋಡ್ಕೋಬೋದಾಗಿತ್ತು. ಬಟ್ ಐ ಆಮ್ ಸಾರಿ ಫಾರ್ ಎನಿಥಿಂಗ್ ವಿಚ್ ಹಸ್ ಹ್ಯಾಪೆಂಡ್. ನನ್ನ ಕಡೆಯಿಂದ ತಪ್ಪುಗಳಾಗಿದ್ದರೆ. ಕಮಿಂಗ್ ಬ್ಯಾಕ್, ಈಗ 2 ಟೈಮ್ ಅಮೇರಿಕಾಗೆ ಬಂದುಬಿಟ್ಟಿದೆಯಾ. ಆಲ್ಮೋಸ್ಟ್ ಅಮೇರಿಕಾ ರಿಟರ್ನ್ ನೀನು. ನೆಕ್ಸ್ಟ್ 30 years ಹೀಗೆ ಖುಷಿಯಾಗಿರು, ಹೆಲ್ದಿಯಾಗಿರೋಕ್ಕೆ ಟ್ರೈ ಮಾಡು, ಒಳ್ಳೆಯದನ್ನು ಯೋಚನೆ ಮಾಡಲಿಕ್ಕೆ ಟ್ರೈ ಮಾಡು, ಒಳ್ಳೆ ಜನರ ಸಂಪರ್ಕಕ್ಕೆ ಬಾ ಇನ್ನೂ ಹೆಚ್ಚು. ಇವತ್ತು ನಾವು ಒಂದು 10% ಕೂಡ ಒಳ್ಳೆ ಪ್ರಜೆಗಳು ಅಥವಾ ಒಳ್ಳೆ ಜನಗಳಾಗಿದ್ದೀವಿ ಅಂತಂದರೆ ನಿಂದು ಅಪ್ಪನ ಕಾಂಟ್ರಿಬ್ಯೂಷನ್ಸ್ ತುಂಬ ಇಂಪಾರ್ಟೆಂಟು ಲೈಫಲ್ಲಿ. ಅದನ್ನು ನಾವು ಯಾವತ್ತೂ ಮರೆಯಲ್ಲ. ಅಪ್ಪ ಹಾಕ್ಕೊಟ್ಟಿರೋ ಫೌಂಡೇಶನು, ನೀನು ಕೊಟ್ಟಿರೋ ವ್ಯಾಲ್ಯೂಸು ತುಂಬ ಇಂಪಾರ್ಟೆಂಟು. ಐ ವಾಂಟ್ ಟು ಅಶ್ಯೂರ್ ಯು, ನಾವು ಮತ್ತೆ ಇಂಡಿಯಾಗೆ ಬಂದೇ ಬರ್ತೀವಿ. ಅದು ಯಾವ ಟೈಮ್ ಲೈನ್ ಕೊಡೋಕ್ಕಾಗಲ್ಲ. ನೆಕ್ಸ್ಟ್ ತಿಂಗಳಿರ್ಬೋದು, ನೆಕ್ಸ್ಟ್ ವರ್ಷ ಇರ್ಬೋದು, ಒಂದು 3-4 ಅಥವಾ 4-5 ವರ್ಷದಲ್ಲಿರ್ಬೋದು. ಬಟ್ ವಿ ವಿಲ್ ಸ್ಟ್ರಾಂಗ್ಲಿ ಕಮ್ ಬ್ಯಾಕ್. ನಾವೆಲ್ಲರೂ ಒಟ್ಟಿಗೆ ಇರ್ಬೋದು. ಅಷ್ಟೇ. ನೀನು ಇಲ್ಲಿ ಬಂದು ನಿನ್ನ ಬರ್ತ್ಡೇ ಆಚರಿಸ್ಕೊಳ್ತಾ ಇರೋದು ನಮ್ಮ ಸೌಭಾಗ್ಯ. ಅದರಲ್ಲಿ ಯಾವಾಗಲೂ ನನಗೇನು ಅನಿಸೋದು ಅಂದರೆ, TN ಸೀತಾರಾಮ್ದು ಮುಕ್ತ ಫಿಲಮ್, ಮುಕ್ತ ಸೀರಿಯಲಲ್ಲಿ 1-2 ಲೈನ್ ಇದೆ. ಆ 2 ಲೈನ್ ಕೇಳಿದಾಗೆಲ್ಲ ನೀನು ನನ್ನ ಮೈಂಡಲ್ಲಿ ಬರ್ತೀಯ. ಹಸಿರ ತೋಳಿನಲ್ಲಿ ಬೆಂಕಿಯ ಕೂಸ ಪೊರೆಯುವುದು ತಾಯಿಯ ಹೃದಯ, ಮರೆಯುವುದುಂಟೆ ಮರೆಯಲೆ ನಿಂತೆ ಕಾಣುವ ಕರುಣಾಮಯ್ಯ. ನನ್ನ ಬಾಳಿನ ಕರುಣಾಮಯಿ ನೀನೇ. ನಿನ್ನ ಋಣ ನಮ್ಗೆ ಯಾವತ್ತೂ ತೀರ್ಸೋಕ್ಕಾಗಲ್ಲ. ಮತ್ತಿನ್ನೊಂದು ಅದೇ ಥರದೊಂದು ಒಂದೇ ಒಂದು ಲೈನ್ ಅಂತಂದರೆ, ಅಣ್ಣಯ್ಯ ಫಿಲಮ್ ನೀ ಹೇಳ್ತಾ ಇರ್ತೀನಿ, ನಾನು ರವಿಚಂದ್ರನ್ ಥರ ಆಗಾಗ ಆ್ಯಕ್ಟ್ ಮಾಡ್ತಾಯಿದ್ದೆ ಅಂತ. ಅದರಲ್ಲಿ ಒಂದು ಲೈನ್ ತುಂಬ ನನಗಿಷ್ಟ. ಆ ಲೈನ್ ಕೇಳಿದಾಗೆಲ್ಲ ನೀನು ನನ್ನ ಮೈಂಡಲ್ಲಿ ಬರ್ತೀಯ. ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ, ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ, ಮಾನಕ್ಕೂ ದೊಡ್ಡದು ಮಣ್ಣಿನ ಋಣ, ಪ್ರಾಣಕ್ಕೂ ದೊಡ್ಡದು ತಾಯಿಯ ಋಣ.
ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಳಿಗೆ ಮಕ್ಕಳ ಬಾಳಿಗೆ. ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ಎವ್ರಿಥಿಂಗ್ ವಾಟ್ ಯು ಹ್ಯಾವ್ ಡನ್ ಇನ್ ಅವರ್ ಲೈಫ್. ವಿ ಆರ್ ಎವರ್ ಗ್ರೇಟ್ಫುಲ್ ಟು ಯು. ಒನ್ಸ್ ಅಗೇನ್ ಹ್ಯಾಪಿ 70th ಬರ್ತ್ಡೇ ಕಣಮ್ಮ.